ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗು ಒಂದು ರ್ಯಾಂಡಮ್ ಆಗಿ ಸಾಟರ್ಡೆ ಸಂಡೇ ವ್ಲಾಗ್ ಆಗಿರುತ್ತೆ ಇದು. ಇನ್ನು ನಾನು ನನ್ನ ಮಗಳಿಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದು ಹಾಗೆ ಸಾಟರ್ಡೆ ಏನೆಲ್ಲ ನಡೀತು ಅಂತ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ವೀಕಿಂದಲೂ ಅಷ್ಟೇ ಮಳೆನೂ ಬಿಟ್ಟೇ ಇಲ್ಲ, ಬರ್ತಾನೆ ಇದೆ. ಮಾರ್ನಿಂಗ್ ಸ್ಟಾರ್ಟ್ ಆಗಿದ್ದ ಮಳೆ ನೈಟ್ ಆದರೂ ಬಿಡೋದೇ ಇಲ್ಲ, ತುಂಬಾ ಮಳೆ ಇದೆ. ಹಾಗಾಗಿ ಹೊರಗಡೆ ಎಲ್ಲೂ ಹೋಗೋದಕ್ಕೆ ಆಗ್ತಾನೇ ಇಲ್ಲ. ಇನ್ನು ಸಂಡೇ ನನ್ನ ಮಗಳಿಗೆ ಸ್ವಲ್ಪ ಬ್ಯಾಗು ಹಾಗೆ ಲಂಚ್ ಬ್ಯಾಗು ಈ ರೀತಿ ಅವಳಿಗೆ ಸ್ಕೂಲ್ಗೆ ಹೋಗೋ ಅಕ್ಸೆಸರೀಸ್ಗಳನ್ನ ಪರ್ಚೇಸ್ ಮಾಡಬೇಕಿತ್ತು. ಇನ್ನು 11:30ಗೆ ಮಳೆನೂ ಕೂಡ ಅಷ್ಟಾಗಿರಲಿಲ್ಲ. ಹಾಗಾಗಿ ಹೋಗೋಣ ಅಂತ ಹೇಳಿ ಹೊರಗಡೆ ಹೊರಟ್ವಿ. ಹಾಗೆ ಮಳೆ ಇರೋ ಕಾರಣ ನನ್ನ ಮಗಳನ್ನೂ ಅಷ್ಟೇ ಎಲ್ಲೂ ಹೊರಗಡೆ ಕರ್ಕೊಂಡೋಗಿರಲಿಲ್ಲ. ಅರೌಂಡ್ ಒಂದು ವೀಕೆ ಆಗೋಗಿತ್ತು. ಇನ್ನು ಅವಳು ಮಾಲಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ಲು. ಬೆಂಗಳೂರಲ್ಲಿದ್ದಾಗ ಆಗಾಗ ನಾವು ಅವಳನ್ನ ಲೂಲು ಮಾಲಿಗೆ ಕರ್ಕೊಂಡೋಗಿ ಆಟ ಆಡಿಸ್ತಾ ಇದ್ವಿ. ಮೈಸೂರಿಗೆ ಬಂದಾಗಿಂದ ಯಾವುದೇ ರೀತಿ ಮಾಲ್ಗಳಿಗೂ ಅವಳನ್ನ ಕರ್ಕೊಂಡು ಹೋಗಿರಲಿಲ್ಲ. ಅವಳೇ ಕೇಳ್ತಾ ಇದ್ಲು, ಅಮ್ಮ ಮಾಲಿಗೆ ಹೋಗೋಣ, ಪಪ್ಪ ಮಾಲಿಗೆ ಹೋಗೋಣ ಅಂತ. ಹಾಗಾಗಿ ಇನ್ನು ಮಳೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಇನ್ನು ಬೆಳಗ್ಗೆ ಹೋಗಿ ಬರ್ಬೋದು ಅಂತ ರೀಸನ್ಗೆ ಹೊರಟ್ವಿ. ಇನ್ನು ಹೋಗೋ ರೋಡಲ್ಲಿ ನೋಡ್ಬೋದು ಇದೊಂದು ಕೆರೆ ಸಿಕ್ತು. ಇದು ಕುಕ್ಕರಳ್ಳಿ ಕೆರೆ ಅಂತ ಹೇಳಿದ್ರು ನಮ್ಮ ಮನೆಯವರು. ತುಂಬಾ ಚೆನ್ನಾಗಿತ್ತು. ಕೆರೆ ಹತ್ರ ಗಿಡ ಮರಗಳಿರೋದನ್ನು ಅಷ್ಟೇ. ಈ ಮಳೆ ಬಂದಿರೋ ಕಾರಣ ಹಸಿರು ಜಾಸ್ತಿನೇ ಆಗಿದೆ. ಇನ್ನು ಗಿಡಗಳು ಅಷ್ಟೇ ಚೆನ್ನಾಗಿ ಫ್ಲವರ್ಸ್ ಎಲ್ಲ ಬಿಟ್ಟಿದೆ, ಪಿಂಕ್ ರೆಡ್ಡು. ಇದರಿಂದ ಒಂಥರ ನೋಡೋದಕ್ಕೆ ಖುಷಿ ಆಗುತ್ತೆ. ಇದೆಲ್ಲ ನಾವು ತುಂಬಾ ಎಂಜಾಯ್ ಮಾಡ್ತೀನಿ ಈ ರೀತಿ ಪ್ಲೇಸಸ್ಗಳಿಗೆ ಹೋಗೋದಕ್ಕೆ. ಇನ್ನು ಅದೆಲ್ಲನೂ ಹಾಗೆ ವಿಡಿಯೋ ಮಾಡಿಕೊಂಡೆ. ತುಂಬಾ ಇಷ್ಟ ಆಯಿತು ರೋಡೆಲ್ಲ ನನಗೆ. ನನಗೆ ಬೇಸಿಗೆಗಾಲದಕ್ಕಿಂತ ಈ ಥರ ಮಳೆಗಾಲನೇ ತುಂಬ ಇಷ್ಟ ಆಗುತ್ತೆ. ಯಾಕಂತಂದರೆ ಈ ಟೈಮಲ್ಲಿ ಹಸಿರು ಹಾಗೆ ಫ್ಲವರ್ಸು ಎಲ್ಲ ನೋಡೋದಕ್ಕೆ ಎಷ್ಟು ಖುಷಿ ಅನಿಸುತ್ತೆ. ಹಾಗಾಗಿ ನಾವು ಹೋಗ್ತಾ ರೋಡಲ್ಲಿ ನೋಡ್ಬೋದು ಗಿಡಗಳು ಒಂದಕ್ಕಿಂತಲೂ ಒಂದು ಚೆನ್ನಾಗಾಗಿತ್ತು. ಮಳೆ ಬರೋ ಕಾರಣ ಒಂಥರ ಹೂವಿನ ಗೊಂಚಲು ಬಿದ್ದಂಗೆ ಆಗಿತ್ತು. ರೋಡ ಸುತ್ತದಲ್ಲೂ ನಾವು ಎಲ್ಲೋ ಹೋಗ್ತಿದ್ವಿ ಅನ್ನೋ ಫೀಲ್ ಕೊಡ್ತಾ ಇತ್ತು. ಇನ್ನು ಅದೆಲ್ಲ ಈ ರೆಡ್ ಫ್ಲವರ್ಸು ಈ ಟೈಮಲ್ಲಿ ಇದನ್ನೆಲ್ಲ ಯೂಶ್ವಲಿ ಆಗೆಲ್ಲ ನಾನು ತುಂಬ ನೋಡ್ತಿದ್ದು ಮದುವೆ ಮನೆಗಳಲ್ಲಿ ಈ ಚಪ್ರಗಳಿಗೆ ಹಾಕ್ತಾಯಿದ್ರು ಈ ಥರ ಫ್ಲವರ್ಸ್ಗಳನ್ನ. ಒಂಥರ ನೋಡಿದ್ರೆ ಇಲ್ಲಿ ಚಪ್ರನೇ ಹಾಕ್ದಂಗಿದೆ ಹೂವಿಂದು. ಇನ್ನು ನಾವು ಹೊರಟಾಗ ಒಂದು 1:30 ಆಗಿತ್ತು. ಆಗ ಅಷ್ಟೊಂದು ಮಳೆ ಇರಲಿಲ್ಲ. ನಾವು ಅಂದ್ಕೊಂಡ್ವಿ ಆರಾಮಾಗಿ ಶಾಪಿಂಗ್ ಎಲ್ಲ ಮುಗಿಸ್ಕೋಬೋದು, ಈಸಿಯಾಗಿ ಹೋಗ್ಬೋದು, ಇವತ್ತು ಅಷ್ಟೊಂದು ಮಳೆ ಇಲ್ಲ ಅಂತ. ಬಟ್ ಒಂದು ಮಾಲ್ ರೀಚ್ ಆಗೋಷ್ಟೊತ್ತಿಗೆ ಒಂದು 2 ಆಗಿತ್ತು. ಬಟ್ ಒಳಗಡೆ ಹೋದು ಸ್ಟಾರ್ಟ್ ಆಗಿದ್ದ ಮಳೆ ಅರೌಂಡ್ 5:30 ಆದರೂ ಮಳೆ ನಿಲ್ಲೇ ಇಲ್ಲ, ಅಷ್ಟು ಮಳೆ ಬರ್ತಾ ಇತ್ತು. ಮಾಲು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇನ್ನು ಮೈಸೂರಲ್ಲಿ ನಾನು ಇದೇ ಫಸ್ಟ್ ಬಂದಿದ್ದು ಮಾಲ್ಗೆ. ನನ್ನ ಮಗಳು ಆ್ಯಕ್ಚುಲಿ ಅವಳು ತುಂಬ ಎಕ್ಸೈಟ್ಮೆಂಟಾಗಿದ್ಲು. ಒಂದು ವೀಕಿಂದ ಮನೆಯಲ್ಲೇ ಕೂಡ ಇಟ್ಕೊಂಡಿದ್ವಲ್ಲ, ಅವಳು ಸ್ವಲ್ಪ ಇನ್ನೂ ಅಪ್ಸೆಟ್ ಆಗೋಗ್ಬಿಟ್ಟಿದ್ಲು. ಇನ್ನು ಹೊರಗಡೆ ಕರ್ಕೊಂಬಂದ ತಕ್ಷಣ ಖುಷಿಯಾಗೋದ್ಲು.
ಹಾಗೆ ಹೋಗ್ತಾ ನೋಡ್ತಾ ಇದ್ವಿ. ಈ ಥರ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ, ಕಾರ್ಟೂನ್ ಸ್ಟ್ಯಾಚ್ಯೂಗಳನ್ನ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು, ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ಒಂದಕ್ಕಿಂತ ಒಂದು ಕ್ಯೂಟಾಗಿತ್ತು. ಹಾಗೆ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಮಳೆ ಬಂದಿಲ್ಲ ಅಂದಿದ್ರೆ ನನ್ನ ಮಗಳನ್ನ ಇಲ್ಲೆಲ್ಲ ಆಟ ಆಡಿಸ್ಬೇಕು ಅನ್ನೋ ರೀಸನ್ಗೆ ಕರ್ಕೊಂಡೋಗಿದ್ದು. ಅವಳು ತುಂಬ ಬೇಜಾರಾದ್ಲು, ಹತ್ತಲು ಕೂಡ ನನಗೆ ಆಟ ಆಡೋದಕ್ಕೆ ಆಗ್ತಿಲ್ಲ ಅಂತ ಹೇಳಿ. ಬಟ್ ಏನು ಮಾಡೋದು, ತುಂಬಾ ಮಳೆ ಇರೋ ಕಾರಣ ಅಲ್ಲೆಲ್ಲ ಕ್ಲೋಸ್ ಮಾಡಿದರು. ಇನ್ನು ಇಲ್ಲಿ ಏನಂದರೆ ಈ ಔಟ್ಸೈಡೆಲ್ಲ ನಾವು ಏನಾದರೂ ತೊಗೊಂಡು ತಿನ್ಬೋದಿತ್ತು ಇಲ್ಲಿ ಕೂತ್ಕೊಂಡು. ಬಟ್ ಮಳೆ ಬಂದಿರೋ ಕಾರಣ ಯಾವುದೇ ರೀತಿ ಯಾರೂ ಕೂರೋದಕ್ಕೂ ಆಗ್ತಿರ್ಲಿಲ್ಲ. ಬಟ್ ತುಂಬಾ ಮಿಸ್ ಮಾಡ್ಕೊಂಡ್ವಿ ಇದೆಲ್ಲನೂ ಮಳೆ ಬಂದಿರೋ ಕಾರಣ ಅನ್ನಿಸ್ತು. ನಮಗಿಂತ ಜಾಸ್ತಿ ನನ್ನ ಮಗಳು ತುಂಬಾ ಫೀಲ್ ಮಾಡಿಕೊಂಡ್ಳು. ಅವಳಿಗೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡ್ವಿ. ಇನ್ನು ಒಳಗಡೆನೇ ಏನಾದರೂ ತೊಗೊಂಡು ಅವಳಿಗೂ ತಿನ್ನಿಸಿ ಸಮಾಧಾನ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಹಾಗೆ ಒಂದು ವ್ಯೂಸ್ನ ನೋಡ್ತಾ ಇದ್ವಿ. ಹಾಗೆ ಇನ್ನು ಅವಳಿಗೆ ಮಧ್ಯಾಹ್ನಕ್ಕೆ ಬರ್ಗರು ಹಾಗೆ ಫ್ರೆಂಚ್ ಫ್ರೈನೂ ಕೊಡಿಸಿದ್ವಿ. ಇನ್ನು ಅವಳು ಸಮಾಧಾನ ಆಗಬೇಕಲ್ಲ, ಆಟನೂ ಆಡಿಸಿಲ್ಲ ಅಂತ ಹೇಳಿ ಬೇಜಾರಾಗ್ತಾಳೆ ಅಂತ ಹೇಳಿ ಅದನ್ನು ಮುಗಿಸ್ಕೊಂಡು ಇನ್ನು ನನ್ನ ಮಗಳು ಅಪೋಸಿಟ್ ಒಂದು ಕಿಡ್ಸ್ದು ಮಕ್ಕಳಿಗೆ ಬೇಕಾಗಿರೋಂಥ ಬ್ಯಾಗ್ಸು ಹಾಗೆ ಸ್ಕೂಲ್ ಅಕ್ಸಸರೀಸ್ಗಳದ್ದು ಇದೊಂಥರ ಡಾಲ್ ಕೂಡ ಇತ್ತು. ಮಕ್ಕಳಿಗೆ ಏನೇನು ಬೇಕೋ ಅದೆಲ್ಲ ಇತ್ತು. ಇನ್ನು ನಾವು ಅವಳಿಗೆ ಹೋಗುವಾಗಲೇ ಹೇಳ್ಕೊಂಡು ಕರ್ಕೊಂಡೋಗಿದ್ವಿ, ಸ್ಕೂಲ್ ಬ್ಯಾಗು, ಲಂಚ್ ಬ್ಯಾಗು, ಬಾಟಲ್ಸು ಈ ರೀತಿ ನನಗೆ ಪರ್ಚೇಸ್ ಮಾಡೋಕ್ಕೆ ಹೋಗೋಣ ಅಂತ. ಹಾಗಾಗಿ ಅದನ್ನು ಇವಳು ನೋಡಿದ ತಕ್ಷಣ ಇಲ್ಲಿ ಹೋಗೋಣ ಅಂತ ಹೇಳಿದ್ಲು. ಬಟ್ ಇಲ್ಲೇನಂತಂದರೆ ಎಲ್ಲನೂ ಸ್ವಲ್ಪ ಕಾಸ್ಟ್ಲಿಯಾಗಿತ್ತು. ಈ ಬ್ಯಾಗೇ ಅರೌಂಡ್ ಒಂದು 1200-400 ನಡೀತಾ ಇತ್ತು. ಹಾಗಾಗಿ ಇಲ್ಲೇನು ಪರ್ಚೇಸ್ ಮಾಡಲಿಲ್ಲ. ಇನ್ನು ನಾವು ಇದೆಲ್ಲ ಪರ್ಚೇಸ್ ಮಾಡೋದಕ್ಕೆ ವಿಶಾಲ್ ಮಾರ್ಟ್ಗೆ ಹೋಗಬೇಕು ಅಂತ ಫಸ್ಟೇ ಡಿಸೈಡ್ ಆಗಿದ್ವಿ. ಇನ್ನು ಸ್ವಲ್ಪ ಅವಳನ್ನ ಆಟ ಆಡ್ಸ್ಕೊಂಡು ಕರ್ಕೊಂಡು ಹೋಗೋಣ ಅನ್ನೋ ರೀಸನ್ಗೆ ಮಾಲ್ಗೆ ಹೋಗಿದ್ವಿ. ಇನ್ನು ಮಳೆ ತುಂಬಾ ಬರೋ ಕಾರಣ ಮಾಲಲ್ಲೇ ತುಂಬ ಹೊತ್ತಿರಬೇಕಾಯಿತು. 3 o'clock ಮಳೆ ಸ್ಟಾರ್ಟ್ ಆಗಿದ್ದು, 5:30 ಆದ್ರೂ ತುಂಬ ಮಳೆ ಬರ್ತಾಯಿತ್ತು. ನಿಲ್ಲೋ ರೀತಿಯೇ ಕಾಣಿಸ್ತಿರ್ಲಿಲ್ಲ, ಅಷ್ಟು ಜೋರು ಮಳೆ ಬರ್ತಾಯಿತ್ತು. ಹಾಗಾಗಿ ಮಾಲಲ್ಲೇ ತುಂಬ ಹೊತ್ತು ಇದ್ವಿ. 5:30 ಆದಮೇಲೆ ಸ್ವಲ್ಪ ಮಳೆ ನಿಲ್ತಿತ್ತು. ನೋಡ್ಬೋದು ಎಷ್ಟು ಮಳೆ ಬಂದಿದೆ ಅಂತ. ರೋಡೆಲ್ಲ ತುಂಬಾ ನೆಂದಿತ್ತು. ಇನ್ನು ನಾವು ಅಲ್ಲೇ ಇದ್ದರೆ ಲೇಟಾಗಿ ಹೋಗ್ಬಿಡತ್ತೆ. ಇನ್ನು ಅವಳಿಗೆ ವಿಶಾಲ್ ಮಾರ್ಟ್ಗೆ ಹೋಗಬೇಕಿತ್ತು ಅಂತ ಹೇಳಿದ್ನಲ್ಲ, ಹಾಗಾಗಿ ಹೊರಟ್ವಿ. ಇನ್ನಿಲ್ಲಿ ಅವಳಿಗೆ ಒಂದಿಷ್ಟು ಟೀ ಶರ್ಟ್ಸು ಪ್ಯಾಂಟು ಬೇಕಿತ್ತು. ಏನಂದರೆ ಇನ್ನು ಅವಳಿಗೆ ಸ್ಕೂಲಿಗೆ ಜಾಯಿನ್ ಮಾಡಿಸೋದ್ರಿಂದ ಆ ಸ್ಕೂಲಲ್ಲಿ ಯೂನಿಫಾರ್ಮ್ ಅಂತ ಯಾವುದೂ ಇಲ್ಲ ಅವಳಿಗೆ. ಹಾಗೆ ಅಲ್ಲಿ ಅವರು ಬ್ಲೂ ಡೇ, ಗ್ರೀನ್ ಡೇ, ವೈಟ್ ಡೇ ಅಂತ ಹೇಳಿಬಿಟ್ಟು ಒಂದೊಂದು ಕಲರ್ಸ್ ಡೇ ಮಾಡ್ತಾರೆ. ಅದೇ ರೀತಿ ಕಲರ್ಸ್ ಬಟ್ಟೆನ ಹಾಕಿ ಕಳಿಸ್ಬೇಕು. ಮಕ್ಳಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರುತ್ತೆ. ಯೂನಿಫಾರ್ಮ್ ಹಾಕ್ಕೊಂಡು ಸ್ಕೂಲಿಗೆ ಬನ್ನಿ ಅಂತ ಹೇಳಿದ್ರೆ ಸ್ವಲ್ಪ ಅಪ್ಸೆಟ್ ಆಗ್ತಾರೆ ಅನ್ನೋ ರೀಸನ್ಗೆ ಮಾಡಿಲ್ಲ ಅಂತ ಹೇಳಿ ನಮಗೂ ಎಕ್ಸ್ಪ್ಲೈನ್ ಮಾಡಿದ್ರು. ಹಾಗಾಗಿ ನಾವು ಒಂದಿಷ್ಟು ಅವಳಿಗೆ ಸೇಮ್ ಕಲರ್, ಒಂದೇ ರೀತಿ ಕಲರ್ಸು ಟೀ ಶರ್ಟ್ಸ್ಗಳು ಬೇಕು ಅಂತಂದರೆ ವಿಶಾಲ್ ಮಾರ್ಟ್ ಇಸ್ ದ ಬೆಸ್ಟು. ಹಾಗಾಗಿ ವಿಶಾಲ್ ಮಾರ್ಟಲ್ಲೇ ತೊಗೊಳ್ಳೋಣ ಅಂತ ಹೇಳಿ ಅಲ್ಲಿ ಹೋದ್ವಿ. ಆಗಲೇ ಮಳೆಗಾಲ ಕೂಡ ಸ್ಟಾರ್ಟ್ ಆಗಿ ಹೋಗ್ಬಿಡ್ತಲ್ಲ, ಇನ್ನು ಮಕ್ಕಳಿಗೆ ಸ್ವಲ್ಪ ಲೆಂತಿ ಇರೋಂಥ ಪ್ಯಾಂಟು ಟೀ ಶರ್ಟು ಹಾಕಿದ್ರೆ ಫ್ರೀಯಾಗಿರ್ತಾರೆ, ಚಳಿನೂ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ಒಂದಿಷ್ಟು ಪ್ಯಾಂಟ್ಗಳನ್ನ ನೋಡ್ತಾ ಇದ್ದೆ. ಟೀ ಶರ್ಟು ಪ್ಯಾಂಟು ಹಾಕೋಣ ಸ್ಕೂಲ್ಗೆ ಅಂತ ಹೇಳಿ. ಈಗೆಲ್ಲ ಫ್ರಾಕ್ಸು, ಬಿಡಿ ಈ ಥರದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ತೀನಿ.
ಚಳಿಗಾಲ ಮಳೆಗಾಲ ಮುಗಿಯೋ ತನಕ ಆ ರೀತಿ ಬಟ್ಟೆಗಳನ್ನ ಹಾಕೋದು ಅಷ್ಟು ಮಕ್ಕಳಿಗೂ ಸೇಫ್ ಅಲ್ಲ ಅಂತ ಹೇಳಿ ಇನ್ನು ಇಲ್ಲಿ ನನಗೆ ಸ್ವಲ್ಪ ರೈನ್ ಕೋಟ್ ಬೇಕಿತ್ತು. ಸ್ವೆಟರ್ಸು ಏನಂದರೆ ಮಳೆ ಎಲ್ಲ ಬಂದರೆ ನೀರನ್ನ ಅಷ್ಟು ಹೀರ್ಕೊಳ್ಳೋದಿಲ್ಲ, ಹಾಗಾಗಿ ರೈನ್ ಕೋಟ್ ಆದರೆ 2 in 1 ಆಗುತ್ತೆ ಅಂತ ಹೇಳಿ ನೋಡ್ತಿದ್ದೆ. ಬಟ್ ವಿಶಾಲ್ ಮಾರ್ಟಲ್ಲಿ ನನಗದು ಸಿಕ್ಕಲಿಲ್ಲ. ಅದು ನಂಗೆ ಸ್ವಲ್ಪ ಬೇಜಾರೇ ಆಗೋಯಿತು. ಇನ್ನು ಅದನ್ನು ನಾನು ಬೇರೆ ಕಡೆಯೇ ತೊಗೋಬೇಕು. ಇನ್ನು ಇಲ್ಲಿ ಪ್ಯಾಂಟು ಟಿ ಶರ್ಟ್ಸು ಹಾಗೆ ಬ್ಯಾಗು ಬಾಕ್ಸು ಈ ರೀತಿ ಐಟಮ್ಸ್ಗಳನ್ನ ತೊಗೊಂಡೆ. ಬಂದಿದ್ದು ನಾವು ನೆಕ್ಸ್ಟ್ ಫ್ಲೋರಲ್ಲಿ ಏನಂತಂದರೆ ಈ ಬಾಕ್ಸು ಸ್ಟೀಲ್ ಐಟಮ್ಸು ಬಾಟಲ್ಸು ಈ ರೀತಿ ಐಟಮ್ಸ್ಗಳೆಲ್ಲ ಇಲ್ಲಿ ಜೋಡಿಸಿಟ್ಟಿರ್ತಾರೆ. ಇನ್ನು ಅವಳಿಗೆ ಒಂದು ಲಂಚ್ ಬ್ಯಾಗ್ಸು ಹಾಗೆ ಲಂಚ್ ಬ್ಯಾಗು ಸ್ಕೂಲ್ ಬ್ಯಾಗು ಈ ಥರದ್ದೆಲ್ಲ ಪರ್ಚೇಸ್ ಮಾಡ್ಕೊಂಡ್ವಿ. ಅದನ್ನು ನಾನು ನೆಕ್ಸ್ಟ್ ಮುಂದೆ ಹೋಗ್ತಾ ತೋರಿಸ್ತೀನಿ ನೋಡಿ. ಹಾಗೆ ಇನ್ನು ನನ್ನ ಮಗಳಿಗೆ ಒಂಥರ ಎಕ್ಸೈಟ್ಮೆಂಟ್ ಆಗಿತ್ತು, ಸ್ಕೂಲ್ಗೆ ಹೋಗೋ ಒಂಥರ ಖುಷಿಯಿಂದ ಅವಳು ಎಲ್ಲನೂ ಅವಳೇನೆ ತೊಗೊಂಡು ಹಾಕ್ಕೋತಾ ಇದ್ಲು. ನಮಗೂ ಒಂಥರ ಈ ಶಾಪಿಂಗ್ ಮಾಡೋದು ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಇಷ್ಟು ಬೇಗ ನಮ್ಮ ಮಗಳು ಸ್ಕೂಲ್ಗೆ ಹೋಗ್ತಿದ್ದಾಳ ಅನ್ನೋದು ಒಂಥರ ಆಶ್ಚರ್ಯನೇ. ಇನ್ನು ಬರೋಷ್ಟರಲ್ಲಿ ಲೇಟಾಗಿ ಹೋಗಿತ್ತು, ಹಾಗಾಗಿ ಯಾವುದೇ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಇನ್ನು ಮಾರ್ನಿಂಗಿಂದ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡ್ಬೋದು ಈ ರೀತಿ ಬ್ಯಾಗ್ನ ನಾನು ಅವಳಿಗೆ ತೊಗೊಂಡೆ. ಇದು ಡಿಸ್ನಿ ಅವ್ರದ್ದು, ಚೆನ್ನಾಗಿತ್ತು ಬ್ಯಾಗು. ಇನ್ನು ಅವಳಿಗೆ ಲೆಂತು ಕೂಡ ಇದು ವೆಡ್ತು ಲೆಂತು ಎಲ್ಲನೂ ಚೆನ್ನಾಗಿದೆ, ಅವಳು ಕ್ಯಾರಿ ಮಾಡ್ಬೋದು. ಕಲರ್ಸು ಅಷ್ಟೇ ನಮ್ಮ ಮನೆಯವ್ರು ಚೂಸ್ ಮಾಡಿದ್ರು, ಈ ರೀತಿ ಚೆನ್ನಾಗಿ ಕಾಣುತ್ತೆ ಅವಳಿಗೆ ಅಂತ ಹೇಳಿ, ಹಾಗಾಗಿ ಈ ಥರ ಬ್ಯಾಗ್ನ ತೊಗೊಂಡೆ. ಇನ್ನು ಇದ್ರ ಜೊತೆಗೇ ಒಂದು ಜಾಮಿಟ್ರಿ ಬಾಕ್ಸ್ ತೊಗೊಂಡೆ. ಅದು ಅಷ್ಟೇ ಅವಳಿಗೆ ಓಪನ್ ಮಾಡೋಕ್ಕೆ ಬರೋವಂಥ ಒಂದು ಈಸಿಯಾಗಿ ಆ ರೀತಿದನ್ನೇ ತೊಗೊಂಡ್ವಿ. ಅದ್ರ ಜೊತೆಗೆ ಒಂದಿಷ್ಟು ಪೆನ್ಸಿಲು ಎರೇಸರು ಶಾರ್ಪ್ನರು ಹಾಗೆ ಕ್ರಯನ್ಸು ಈ ರೀತಿ ಐಟಮ್ಸ್ಗಳನ್ನ ತೊಗೊಂಡ್ವಿ. ಇನ್ನು ಅವಳು ಮನೆಗೆ ಹೋದ್ಮೇಲೆ ಬೇಕೇ ಬೇಕು ಅಂತ ಕೇಳ್ತಾಳೆ ಇದೆಲ್ಲನೂ. ಇನ್ನು ಸ್ಕೂಲಲ್ಲೆಲ್ಲ ಇದೆಲ್ಲ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ರು, ಬಟ್ ಇರಲಿ ಒಂದೊಂದು ಅಂತ ಹೇಳಿ ಹಾಗೇ ಪರ್ಚೇಸ್ ಮಾಡಿದ್ದು. ಇನ್ನು ಅವಳು ಮನೆಗೆ ಬಂದ ತಕ್ಷಣ ಏನಾದರೂ ಮಾಡಲೇಬೇಕು. ಮಕ್ಕಳು ಹಾಗೆ ಅಲ್ವಾ, ಹೊಸ್ದಾಗಿ ಏನಾದರೂ ತಂದ ತಕ್ಷಣ ಅದನ್ನೆಲ್ಲ ಟ್ರೈ ಮಾಡಬೇಕು ಅಂತ ನೋಡ್ತಾರೆ. ಹಾಗಾಗಿ ನಾನು ಅವಳಿಗೊಂದು ಕಲರಿಂಗ್ ಬುಕ್ ತೊಗೊಂಡೆ. ಇದು ಡೋರಾ ಕಲರಿಂಗ್ ಬುಕ್ಕು ಕಾರ್ಟೂನ್ದು, ತುಂಬ ಚೆನ್ನಾಗಿದೆ. ಇನ್ನು ಅವಳು ಮನೇಲಿ ಸ್ವಲ್ಪ ಟ್ರೈ ಮಾಡಲಿ ಅಂತ ಹೇಳಿ ಈ ರೀತಿದೊಂದು ಬುಕ್ ತೊಗೊಂಡೆ. ಹಾಗೆ ಅವಳಿಗೆ ಸ್ಕೂಲ್ಗೆ ಇನ್ನು ಲಂಚ್ ಅಂತಂದರೆ ಊಟ ಎಲ್ಲ ಕೊಡೋ ಹಾಗಿಲ್ಲ, ಸ್ನ್ಯಾಕ್ಸು ಹಾಗೆ ಸೀಸನಲ್ ಫ್ರೂಟ್ಸು ಡ್ರೈ ಫ್ರೂಟ್ಸು ಈ ರೀತಿ ಕೊಟ್ಟು ಕಳಿಸ್ಬೇಕಲ್ಲ, ಹಾಗಾಗಿ ಒಂದು ಲಂಚ್ ಬ್ಯಾಗ್ಸ್ನು ತೊಗೊಂಡೆ. ಅದ್ರ ಜೊತೆಗೆ ಒಂದು ಬಾಟಲ್ ತೊಗೊಂಡೆ. ಅದನ್ನು ಅಷ್ಟೇ ಅವಳಿಗೆ ಪಿಂಕ್ ಕಲರ್ ಅಂದರೆ ಇಷ್ಟ ಆಗುತ್ತೆ, ಹಾಗಾಗಿ ಒಂದು ಪಿಂಕ್ ಕಲರ್ದೊಂದು ಬಾಟಲ್ ತೊಗೊಂಡೆ. ಹಾಗೆ ಇನ್ನು ಈ ಟೈಮು ನಾನು ಯಾವುದೇ ರೀತಿ ಸಿಪ್ಪರ್ ಬಾಟಲ್ಸ್ಗಳನ್ನ ತೊಗೊಳ್ಳಿಲ್ಲ. ಲಾಸ್ಟ್ ಟೈಮೆಲ್ಲ ತುಂಬಾ ತೊಗೊಂಡಿದ್ದೀನಿ. ಅವಳೇನೆಂದರೆ ಕಿತ್ತು ಬಿಸಾಡಿಬಿಡ್ತಾಳೆ, ಹಾಗಾಗಿ ಈ ರೀತಿ ತೊಗೊಂಡೆ. ಇದು ಮೇಲೆ ಚಿಕ್ಕದಾಗಿದೆ, ಅವಳು ಕುಡಿಬೋದು ಈಸಿಯಾಗಿ. ಇನ್ನು ಈ ಬ್ಯಾಗಿಗೂ ಅಷ್ಟೇ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇನ್ನು ಅದ್ರ ಜೊತೆಗೇ ಒಂದು ಹೋಮ್ ಸೆಲೆಕ್ಟೆಡ್ ಅವ್ರದ್ದು ಲಂಚ್ ಬಾಕ್ಸ್ ಸೆಟ್ ತೊಗೊಂಡೆ. ಈ ರೀತಿ ಚಪಾಟೆ ಬಾಕ್ಸ್ ಉದ್ದಂದು ಬರುತ್ತಲ್ಲ ಆ ರೀತಿ ಇತ್ತು ಇದರಲ್ಲಿ, ಹಾಗಾಗಿ ತೊಗೊಂಡೆ. ಇನ್ನು ಅದ್ರ ಜೊತೆಗೆ ಒಂದೆರಡು ಸ್ಟೀಲಿನ ಬಾಕ್ಸ್ ಕೂಡ ಕೊಟ್ಟಿದ್ದರು. ಡ್ರೈ ಫ್ರೂಟ್ಸು ಹಾಗೆ ಸ್ನ್ಯಾಕ್ಸು ಹಾಕಿ ಕಳಿಸೋದಕ್ಕೆ ಈ ರೀತಿ ಬಾಕ್ಸಸ್ಗಳು ಯೂಸ್ ಆಗುತ್ತೆ ಅಂತ ಹೇಳಿ ಮನೆಯಲ್ಲೂ ಕೂಡ ಸ್ಟೀಲಿನ ಬಾಕ್ಸಸ್ಗಳು ಆಲ್ರೆಡಿ ಇತ್ತು, ಹಾಗಾಗಿ ಒಂದು ಸೆಟ್ ಮಾತ್ರ ತೊಗೊಂಡೆ. ಈ ಹೋಮ್ ಸೆಲೆಕ್ಟೆಡ್ ಅವ್ರದ್ದು ಬಾಕ್ಸಸ್ಗೆ ಈ ಜಿಪ್ಲಾಕ್ ಬ್ಯಾಗ್ ಕೊಟ್ಟಿದ್ದರು. ಇನ್ನು ಈ ಬ್ಯಾಗೆಲ್ಲ ಏನು ಕೊಟ್ಟು ಕಳಿಸೋದಿಲ್ಲ, ಅವಳದೇನೆ ಲಂಚ್ ಲಂಚ್ ಬ್ಯಾಗ್ಗೆ ಬಾಕ್ಸ್ಗಳನ್ನ ಹಾಕಿ ಕಳಿಸ್ತೀನಿ. ಹಾಗೆ ನಾನು ಆವಾಗಲೇ ಹೇಳ್ದಾಗೆ ಇಲ್ಲಿ ಮಕ್ಕಳಿಗೆ ಗ್ರೀನ್ ಡೇ ಬ್ಲೂ ಡೇ ಯೆಲ್ಲೋ ಡೇ ಅಂತ ಹೇಳಿ ಕಲರ್ಸ್ ಡೇ ಮಾಡೋದ್ರಿಂದ ಈ ರೀತಿ ಪ್ಲೈನ್ ಕಲರ್ ಟಿ ಶರ್ಟ್ಸ್ಗಳು ಬೇಕಿತ್ತು, ಹಾಗಾಗಿ ಈ ಥರ ಕಲರ್ ಟಿ ಶರ್ಟ್ಸ್ಗಳನ್ನ ಚೂಸ್ ಮಾಡಿದೆ. ಇದು ನಮ್ಮ ಹಸ್ಬೆಂಡ್ ತುಂಬ ಇಷ್ಟಪಟ್ಟರು, ನನ್ನ ಮಗಳಿಗೆ ಚೆನ್ನಾಗಿ ಕಾಣ್ಬೋದು ಅಂತ ಹೇಳಿ, ಹಾಗಾಗಿ ಇದನ್ನು ತೊಗೊಂಡಿದ್ದು. ಇನ್ನು ವೈಟ್ ಕಲರ್ ಬ್ಲೂ ಕಲರ್ ಆ ರೀತಿ ಒಂದು 4-5 ಕಲರ್ಸ್ಗಳನ್ನ ತೊಗೊಂಡೆ. ಇನ್ನು ಇದ್ರ ಜೊತೆಗೆ ಅವಳಿಗೆ ಒಂದಿಷ್ಟು ಇನ್ನರ್ಸು ಕರ್ಚೀಫ್ಸು ಹಾಗೆ ಸಾಕ್ಸಸ್ಗಳು ಈ ರೀತಿ ಐಟಮ್ಸ್ಗಳನ್ನ ತೊಗೊಂಡೆ. ಮನೇಲಿ ತುಂಬಾ ಸಾಕ್ಸಸ್ ಇದ್ರೂ ಅವಳು ಏನು ಮಾಡಿಬಿಡ್ತಾಳೆ ಅಂದರೆ ಎಲ್ಲನೂ ಹಾಕಿ ಹಾಳು ಮಾಡಿಬಿಡ್ತಾಳೆ. ಇನ್ನೊಂದಿಷ್ಟು ಇರಲೇಬೇಕಲ್ಲ, ಹಾಗಾಗಿ ಒಂದಿಷ್ಟು ಸೆಟ್ಸು ತೊಗೊಂಡೆ ಸಾಕ್ಸಸ್ ಕೂಡ. ಈ ಪ್ಯಾಂಟ್ ಏನಂತಂದರೆ ಆಲ್ಮೋಸ್ಟು ಯಾವಾಗಲೂ ಜೀನ್ಸೇ ಹಾಕೋದಕ್ಕಾಗಲ್ಲ. ಇದು ನೋಡೋದಕ್ಕೆ ಸ್ವಲ್ಪ ಜೀನ್ಸ್ ಥರನೇ ಇದೆ, ಬಟ್ ಕ್ಲಾತ್ ಜೀನ್ಸ್ ಅಲ್ಲ. ಹಾಗಾಗಿ ಈ ರೀತಿದೊಂದು 2-3 ಇದೆ ಇವಳ ಹತ್ರ. ಈ ಥರ ಚೆನ್ನಾಗೂ ಕಾಣುತ್ತೆ, ಸ್ಕೂಲ್ಗೆಲ್ಲ ಹಾಕಿ ಕಳಿಸೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಈ ರೀತಿ ಪ್ಯಾಂಟ್ನ ಚೂಸ್ ಮಾಡಿದೆ. ಜೀನ್ಸೇ ಯಾವಾಗೂ ಹಾಕಿದ್ರೆ ಮಕ್ಕಳಿಗೆ ಅಷ್ಟೊಂದು ಅನ್ಕಂಫರ್ಟೇಬಲ್ ಆಗಿರುತ್ತೆ ಅಂತ ಹೇಳಿ.
ಇನ್ನಿವತ್ತಿನ ಶಾಪಿಂಗ್ ವ್ಲಾಗ್ ಇದಾಗಿತ್ತು. ಹಾಗೆ ನನ್ನ ಮಗಳು ಮಳೆ ಜಾಸ್ತಿ ಬರೋದ್ರಿಂದ ನಾನು ಸ್ವಲ್ಪ ಹೊರಗಡೆ ಕಳಿಸೋದು ತುಂಬಾ ಕಡಿಮೆ. ಹಾಗಾಗಿ ಈ ರೀತಿ ಒಂದು ಶೀಟ್ ಹಾಸಿದ್ದೆ. ಇದು ಟೈಲ್ಸ್ ಅಲ್ಲ, ಗ್ರಾನೈಟ್ ಆಗಿರೋದ್ರಿಂದ ತುಂಬ ಚಳಿ ಇರುತ್ತೆ, ಮಕ್ಕಳನ್ನ ಹಾಗೆ ಕೂರಿಸೋದು ಬೇಡ ಅಂತ ಹೇಳಿ ಇನ್ನು ಅದಕ್ಕೊಂದು ಶೀಟ್ ಹಾಸ್ಕೊಟ್ಟಿದ್ದೆ. ಅವಳು ಕುತ್ಕೊಂಡು ಆಟಾಡ್ತಾ ಇದ್ಲು. ಇನ್ನು ನಾನು ವೀಡಿಯೋ ಮಾಡ್ತೀನಿ ಅಂತಂದರೆ ಅವಳು ಯಾವುದೇ ಥರ ಆಡೋದಿಲ್ಲ. ನಾನು ಹಾಗೆ ಸುಮ್ಮನೆ ಕುತ್ಕೊಂಡಾಗ ವೀಡಿಯೋ ಮಾಡಿಕೊಂಡೆ, ಒಬ್ಬಳೇ ಹಾಡ್ತಾ ಇದ್ಲು. ಅದು ನೋಡೋದಕ್ಕೊಂಥರ ಖುಷಿ ಅನ್ನಿಸ್ತಾ ಇತ್ತು. ಇದಾಗಿತ್ತು ನನ್ನ ಈ ವಿಡಿಯೋ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ತಪ್ಪದೇನೆ ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ. ಇನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್. ಇವತ್ತಿನ ವಿಡಿಯೋನ ನಾನು ನನ್ನ ಮಗಳ ಕ್ಯೂಟ್ ಮದ್ ಜೊತೆಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.